ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ರವಿ ಕನ್ನಡ ವ್ಲಾಗ್. ಯಾರೆಲ್ಲ ಹೊಸೊಬ್ರು ಬಂದು ನನ್ನ ಚಾನಲ್ನ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಬಾಯ್ ಹೇಳ್ತಾ ಇದ್ದೀನಿ, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ಅಲ್ಲೇ ಬಾಯ್ ಹೇಳ್ತಾ ನೀವು. ಫ್ರೆಂಡ್ಸ್, ಅಲ್ಲಿಂದ ಬೆಳಗ್ಗೆ ಏನೋ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ವ್ಲಾಗ್ ಕಂಟಿನ್ಯೂ ಮಾಡಲೇ ಇಲ್ಲ ನಾನು. ಇನ್ನು ನಮ್ಮ ಮನೇಲಿ 11 ಗಂಟೆಲಿ ನನಗೆ ಪೇಸ್ಟ್ರಿ ಕೇಕ್ ಬೇಕೇ ಬೇಕು ಅಂತ ನಾನು ನನ್ನ ಮಗ ಅಡ್ಡ ಮಾಡ್ಕೊಂಡು ಕೂತ್ಕೊಂಡು, ಆಗ ಅವರು ಸರಿ ಆಯಿತು ಹುಡ್ಕೊಂಡು ತತ್ತೀನಿ ನಿಂತ್ಕೊಂಡು ಹೆಂಗೋ ಹುಡ್ಕೊಂಡು ತಗೊಬಂದರು. ಹಾಯ್ ಮಾಡೋದಂತೆ ಕಣ್ರಿ. ಕೆಲಸ ಮಾಡ್ತಾವ್ರೆ ಫ್ರೆಂಡ್ಸ್. ಅಲ್ಲಿ ನಮ್ಮದು ಅಡುಗೆ ಮನೆ ಕಿಟಕಿ ಹತ್ರ ಎದುರುಗಡೆಯಲ್ಲಿ ಮನೆ ಕಟ್ತಿದ್ರು. ಅಲ್ಲಿ ಕೆಲಸದವರೆಲ್ಲ ಕೆಲಸ ಮಾಡ್ತಿದ್ರಲ್ಲ, ನನ್ನ ಮಗ ಅವ್ರನ್ನೂ ಕೂಡ ಬಿಡಲ್ಲ, ಚೇರ್ ಹಾಕ್ಕೊಂಡು ನಿಂತ್ಕೊಂಡು ಅಣ್ಣ ಹಾಯ್ ಹಾಯ್ ಅಂತ ಮಾಡ್ತಿದ್ದಾನೆ. ಅವ್ನು ಇಲ್ಲಿ ಅಂತಲ್ಲ ಎಲ್ಲ ತಾವು ಅಷ್ಟೇ, ರೋಡಲ್ಲಿ ಹೋಗೋರಿಗೆಲ್ಲ ಹಾಯ್ ಮಾಡ್ಕೊಬರ್ಬೇಕು. ನನಗೆ ಒಂದೊಂದ್ಸರಿ ನೋಡಿದಾಗ ನಾನು ನಮ್ಮ ಕೈಗೆ ಹೇಳ್ತಾ ಇದ್ದೀನಿ, ಆ ಕೈ ಯಶು ಕಣಕ್ಕ, ಇವನು ಯಶು ಕಣಕ್ಕ. ನಮ್ಮ ಯಶುನು ಹಂಗೇ ಜಾಸ್ತಿ, ಅವನು ರೋಡಲ್ಲಿ ಹೋಗೋನು ಯಾರು ಗೊತ್ತಿಲ್ಲದಲ್ಲಿ ಅವ್ರಿಗೆಲ್ಲರಿಗೂ ಹಾಯ್ ಮಾಡ್ತಾನೆ. ಇವನು ಸೇಮ್ ಹಂಗೆ ಹಾಯ್ ಮಾಡ್ತಾನೆ. ನಾನು ಚಿನ್ನಿ ಹಂಗೆ ಮಾಡಬಾರ್ದು ಕಣೋ ಚಿನ್ನಿ, ಸುಮ್ಮನಿರೋ ಚಿನ್ನಿ ಅಂತ ಕೇಳ್ತಾಯಿಲ್ಲ. ಅಮ್ಮ ಹಾಯ್ ಮಾಡ್ತೀನಿ ಇರಮ್ಮ, ಹಾಯ್ ಮಾಡ್ತೀನಿ ಇರಮ್ಮ ಅಂತ ಕೂತವ್. ನಾನು ಬೇಡ ಕಣ್ಚಿನಿ ಬೇಡ ಕಣ್ಚಿನಿ ಅಂತ ಅಂದ್ರೂ ಅಪ್ಪ ತೀರೆ ಕೊನೆಗೂ ಅವ್ರು ಹಾಯ್ ಮಾಡೋಗಂಟ ಬಿಡಲಿಲ್ಲ. ಇವನು ಕೂಗ್ತಾ ಇದ್ದಾನೆ, ಪಾಪ ಅವ್ರು ಕೆಲಸ ಮಾಡ್ತಾಯಿರೋ ಕೇಳಿಸ್ತಿಲ್ಲ ಅವ್ರಿಗೆ. ಇವನು ಹಾಯ್ ಮಾಡೋಗಂಟನೂ ಬಿಡಲಿಲ್ಲ. ಕೊನೆಗೂ ಹಾಯ್ ಮಾಡಾದ್ಮೇಲೆ ಅಮ್ಮ ಹಾಯ್ ಮಾಡಿದೆ ಕಣಮ್ಮ ಅಂತ ಹೇಳ್ದ. ಫ್ರೆಂಡ್ಸಿನ ನಾನು ರೊಟ್ಟಿ ಹಾಕ್ತಿದ್ದೆ, ನಮ್ಮ ಮನೆಯವ್ರಿಗೆ ವೀಡಿಯೋ ಮಾಡ್ಕೊಂಬಂದ್ರು ಕುಳ್ಳಿ ಅಂತ. ಆಲ್ಮೋಸ್ಟ್ ನಾನು ಡೈಲಿ ಕರೆಯೋದೆ ಕುಳ್ಳಿ ಅಂತ. ಕುಳ್ಳಿ ಏನು ಮಾಡಿದ್ಯಾ ಟಿಫನು? ಏನು ರೊಟ್ಟಿ? ಮಸಾಲಾ ರೊಟ್ಟಿ, ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ ಹಾಕ್ತೆ, ರಾಗಿ ರೊಟ್ಟಿ ಮಾಡೋದಲ್ವಾ? ಏನಾಯ್ತದೆ ಅಕ್ಕಿ ರೊಟ್ಟಿ ಹಾಕಿದ್ರೆ? ಓಲೆ ಅದಕ್ಕೆ ರಾಗಿ ಸಿಟಾರ ಮಿಕ್ಸ್ ಮಾಡ್ಕೋಬೇಕು ತಾನೆ. ಹೊಡ್ಕೊಂಬ ತಿನ್ನಕ್ಕಾಗಲ್ಲ ಕಣೆ, 4 ರೊಟ್ಟಿ ತಿನ್ನಕ್ಕಾಗಲ್ಲ. ರಾಗಿ ರೊಟ್ಟಿ ಆದ್ರೆ 4 ತಿನ್ಬೋದು. ಒಂದಿನಲ್ಲ, ನೀನು ಡೈಲಿ ಅದೇ ಕೆಲಸ ಮಾಡೋದು, ಡೈಲಿ ಅದೇ ಕೆಲಸ ಮಾಡ್ತೀಯ ನೀನು. ಒಂದು ಸ್ವಲ್ಪ ಒಂದು ಸ್ವಲ್ಪ ರಾಗಿ ಸಿಟಾರ ಮಿಕ್ಸ್ ಮಾಡ್ಕೋಬೇಕು ತಾನೆ. ಮೇನ್ ರೋಡ್ಗೆ ಹೋಗ್ತಾ ಇದ್ದೀವಿ. ಉಂಗುರ ಇಟ್ಟಿದ್ದೆ, ಉಂಗುರ ಬಿಡ್ಸ್ಕೊ ಬರೋಣ ಅಂತ ನಾವು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಾವು ಹೋಗೋ ರೋಡಲ್ಲಿ ನೋಡಿ ಗಣಪತಿ ಸಿಗುತ್ತೆ. ಅಷ್ಟು ಕರೆಕ್ಟಾಗಿ ಕಾಣಿಸ್ಲಿಲ್ಲ ಅನ್ಸುತ್ತೆ, ಪರವಾಗಿಲ್ಲ. ತಿಂದು ಬರೋಣ, ನೋಡೋಣ. ತಗೊಳ್ಳಲ್ಲ ಅಂತಿದ್ರು, ಹಠ ಮಾಡ್ಕೊಂಡು ಕಾರ್ ತಗೊಳ್ಳೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಫುಲ್ ಗರಂ ಪಾರ್ಕಿಂಗ್ ಸಿಗಲ್ಲ ಅಲ್ಲಿ, ಬೇಡನ ಇಟ್ಕೊಂಡು ಹೋಗೋಣ ಅಂತ ಅವರು. ನಾನು ಬೇಡನ ಇಟ್ಕೊಂಡು ಹೋಗೋದು ಬೇಡ, ಅಷ್ಟು ರನ್ನಾರು ಹೋಗೋಣ ಅಂತ ನಾನು ಅಂದೆ. ಪಾರ್ಕಿಂಗ್ ಸಿಕ್ಕರೆ ಸಾಕು, ನೋಡೋಣ. ಹಿಂಗೆ ಜಾಮ್ ಆಗೈತೆ ಫುಲ್. ಫುಲ್ ಜಾಮ್ ಆಗೈತೆ. ಇನ್ನೂ ಬಂದಿಲ್ಲ. ಫುಲ್ ಜಾಮ್ ಆಗೈತೆ. ಈ ರೋಡು ಬಿಟ್ಟಿಲ್ಲ, ಈ ರೋಡು ಬ್ಲಾಕ್ ಆಗೈತೆ. ಅಯ್ಯೋ ಫುಲ್ ಜಾಮ್ ಆಗ್ಬಿಟ್ಟೈತೆ. ನಾವು ಅದು ನೋಡೋಕ್ಕಾಗ್ತಾರೆ, ಗಾಡಿ ನಿಲ್ಲಿಸ್ಬಿಟ್ಟು ನೆಟ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ಜಾಮಾಗೆ ಜಗಳ ಹತ್ಕೊಬಿಟ್ಟವ್ರು, ಯಾರು ನೋಡಿತಿಲ್ಲ ಬಾ ಅದು ಹೆಂಗೆ ಹೋಗ್ಬಾ ಅಂತ. ಮೇನ್ ರೋಡಲ್ಲಂತೂ ಓಡಾಡಕ್ಕೆ ಆಯ್ತಾ ಇಲ್ಲ, ಫುಲ್ ಜಾಮ್ ಆಗೈತೆ. ನೆಟ್ಕೊಂಡೇ ಹೋಗ್ತಾ ಇದ್ದೀವಿ. ಎಲ್ಲಿ ಇಲ್ಲ ತಗೋತೀವಿ ಡೈಲಿ ಯೂಸ್ಗೆ. ಇನ್ನೊಂದು ಕಡ್ಡಿ. ಇನ್ನು ಫ್ರೆಂಡ್ಸ್, ನಮ್ಮ ಲಗ್ಗೇಜಲ್ಲಿ ನಾಟಕ ನಡೀತಿತ್ತು. ನಾನು ಹಂಗೆ ಉಂಗುರ ಬಿಡ್ಸ್ಕೊಬರಕ್ಕೆ ಹೋದ್ವಲ್ಲ, ಹಂಗಾಗಿ ಅಲ್ಲೇ ಹಾಕಿದ್ರು ನಾಟಕ ಸ್ಟೇಜೆಲ್ಲ ಹಾಕ್ತಿದ್ರು. ನಾನು ಒಂದು 5 ನಿಮಿಷ ಕುತ್ಕೊಂಡು ನೋಡಿಲ್ಲ. ಒಂದು 5 ನಿಮಿಷ ಹಂಗೆ ನಿಂತ್ಕೊಂಡು ನೋಡಿದೆ, ಹಂಗೆ ವೀಡಿಯೋ ಕ್ಯಾಪ್ಚರ್ ಮಾಡಿದೆ.
ನನಗೆ ಬೇಡ ಸುಮ್ಮನೆ ನಾನೆಲ್ಲ ಇದು ಮಾಡ್ತಾರೆ ಅನ್ಕಂಡೆ. ಇನ್ನು ಫ್ರೆಂಡ್ಸ್ ಉಂಗುರ ಬಿಡಿಸ್ಕೊಂಡ್ಮೇಲೆ ನಮ್ಮ ಮನೆಯವರು ಬೆಳ್ಳಿ ತೊಗೊಳ್ತೀನಿ ಅಂತಿದ್ರು. ನಾನು ಬೇಡ ರೀ ಇವಾಗ ಸದ್ಯಕ್ಕೆ ಬನ್ನಿ ಆಮೇಲೆ ತೊಗೊಳ್ಳೋಣ ನೋಡೋಕ್ಕಾಗುತ್ತೆ ಅಂತ ಹೇಳ್ತಿದ್ದೆ. ನೀರೇ ತೊಗೊಳ್ತೀನಿ ಅಂತ ಅವ್ರು ನಾನು ಬೇಡ ಅಂದ್ಕೊಂಡು ಹಂಗೂ ತೊಗೊಳ್ಳೇ ಇಲ್ಲ, ಹಂಗೆ ಬಂದ. ಇನ್ನು ಪಾಪು ಬಟ್ಟೆ ತಗೊಳ್ಳೋಣ ಅಂತ ಹೋದು, ಅಲ್ಲೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಫ್ರೆಂಡ್ಸ್ 2 ದಿನ ಆಯಿತು ವ್ಲಾಗ್ನ ಅಪ್ಲೋಡ್ ಮಾಡಿ. ಇವತ್ತು ಬಂದ ಸೋಮವಾರ, ಶನಿವಾರ ಹಾಕಿಲ್ಲ, ಭಾನುವಾರ ಹಾಕಿಲ್ಲ. ಏನು ವ್ಲಾಗ್ ಮಾಡೋದು ಅಂತಲೇ ತಲೆ ಕೆಟ್ಟೋಯ್ತೈತೆ. ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ಬೇಜಾರಾಗ್ತೈತೆ. ಅದಕ್ಕೋಸ್ಕರ ನಾನು ವ್ಲಾಗ್ನ ಮಾಡ್ತಿಲ್ಲ. ಸೊ ಬಿಡೋಕ್ಕಂತೂ ಹೋಗಲ್ಲ, ಖಂಡಿತ ಮಾಡ್ತೀನಿ. ಡೈಲಿ ವ್ಲಾಗ್ಸೇ ಬೇಡ ಅಂತ 2 ದಿನ ಅಪ್ಲೋಡ್ ಮಾಡಿಲ್ಲ. ನನಗೆ ಬೇಜಾರೈತೆ ಅಂದರೆ 2 ದಿನ ಅಪ್ಲೋಡ್ ಮಾಡಿಲ್ಲ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಷ್ಟೇ. ಈಗ ಪಾಪನೆಲ್ಲ ಕಳಿಸ್ದೆ. ಇನ್ನು ಪಾಪನ ಕಳಿಸಾದ್ಮೇಲೆ ಪಾತ್ರೆ ಇದ್ದಾವೆ ಫ್ರೆಂಡ್ಸ್. ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಪಾತ್ರೆ ಇದೆ, ಪಾತ್ರೆಗಳು ತೊಳ್ಕೊಬೇಕು. ಇನ್ನು ಪಾತ್ರೆ ತೊಳ್ಕೊಂಡು ಮನೆಯೆಲ್ಲ ಒರೆಸಿ ಪೂಜೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ಕೆಲಸ ಮಾಡಿ ನಾನು ಇರ್ತೀನಿ. ಇವತ್ತು ಎಷ್ಟೊತ್ತಾದರೂ ಸಾಯಂಕಾಲ ಅಷ್ಟರಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸರಿ ಬನ್ನಿ, ಇಷ್ಟು ಕೆಲಸ ಮಾಡಿಬಿಡೋಣ ಬೇಗ. ಇನ್ನು ಫ್ರೆಂಡ್ಸ್ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಎಲ್ಲ ಬಿಟ್ಕೊಂಡೆ. ನಾನು ಕೂಡ ಫ್ರೆಶ್ ಅಪ್ ಆದೆ. ಈಗ ನಮ್ಮ ಮನೆಯವರು ಇದ್ದರು. ಟೈಮ್ ಬಂದು ಇವಾಗ 12 ಗಂಟೆ ಎದ್ದವ್ರೆ. ಸೊ ಇವಾಗ ಅವ್ರಿಗೆ ದೋಸೆ ಕೊಡಬೇಕು. ಬನ್ನಿ ದೋಸೆ ಕೊಡೋಣ ಅವ್ರಿಗೆ. ಸೊ ಫ್ರೆಶ್ ಅಪ್ ಆಗೋಷ್ಟರಲ್ಲಿ ದೋಸೆ ಹಾಕ್ಕೊಟ್ರೆ ಅವರು ಊಟ ಮಾಡಿ ತಿಂಡಿ ತಿಂತಾರೆ. ಊಟ ಟೈಮು ಅಲ್ವಾ, ಹಂಗಾಗಿ ಊಟ ಟೈಮಲ್ಲಿ ತಿಂಡಿ ತಿಂತಾರೆ ಅವರು. ಈಗ ನಾನು ಕೂಡ ತಂದಾನೆ ಊಟ ಮಾಡ್ಕೊಂಡು ತಂದಾನೆ. ದೋಸೆ ಬೇಕು ನನಗೆ, ಆಮೇಲೆ ತಿನ್ನಬೇಕು ಅಂತ. ಇನ್ನು ಟೈಮ್ ಇವಾಗ ಕರೆಕ್ಟಾಗಿ 12 ಗಂಟೆ, 12:20 ಹಂಗೆ ಕರ್ಕೊಬರಬೇಕು. ನಾನು ಕೆಲಸ ಮುಗಿಸೋಷ್ಟರಲ್ಲಿ 12 ಗಂಟೆ ಆಗಿ ಹೋಗುತ್ತೆ. ಇನ್ನೊಂದು 20 ನಿಮಿಷ ಏನೋ ಕುತ್ಕೊಳ್ತೀನಿ ಅಂತ ಹೇಳ್ಬೋದು. ಇನ್ನು ಅವ್ನು ಕರ್ಕೊಬಂದು ಅವ್ನು ಊಟ ಮಾಡಿ ಮಲಗಿಸ್ಬೇಕು. ನಾನು 12 ಗಂಟೆಯಿಂದ ಏನು ನೀಟಾಗಿ ಮನೆ ಎಷ್ಟು ನೀಟಾಗಿರುತ್ತೋ, ಎಷ್ಟು ಕ್ಲೀನ್ ಮಾಡ್ಕೊಂಡು ಬಂದಿರ್ತೀನೋ ಅಷ್ಟು ನಿಶುದ್ಧವಾಗಿರುತ್ತೆ. ಅವ್ನು ಗೊತ್ತು ಅಷ್ಟು ಅಂತಾನೆ ಅಷ್ಟು ನಾನು ಅವನು ಹಾಕಿರ್ತೀನಿ. ಅಡುಗೆ ಮನೆಯಿಂದ ಇಟ್ಕೊಳ್ತಾನೆ. ನಾನು ಪೂರ್ತಿ ಎತ್ಕೊಂಡು ಬರ್ತಾ ಇರ್ಬೇಕಿದೆ. ಅದಕ್ಕೆ ಅವ್ನು ಆಟ ಸಾಮಾನು ಮೊದಲು ಆಟ ಸಾಮಾನು ಜಾಸ್ತಿ ಇಟ್ಕೊಂಡಿಟ್ಟಿದೆ. ಆಟ ಸಾಮಾನು ಎಲ್ಲಿ ಬೇಕಂತ ನನಗೆ ಅದು ಇರ್ತದೆ, ಅದು ಎತ್ತಿ ಸೊಂಟನೂ ಬಂದ್ಬಿಡೋದು. ದಿನಕ್ಕೆ 20 ಸಲ ಏನ್ರಿ 20 ಸಲ ಏನಿರ್ತಾನ. ಅದಕ್ಕೆ ಆಟ ಸಾಮಾನೆಲ್ಲ ಕಟ್ಟಿ ಮೇಲೆ ಇಟ್ಬಿಟ್ಟಿದ್ದೀನಿ. ಇವಾಗ ಏನಿಲ್ಲ ಅವನು ಈಗ ಪಾತ್ರೆ ಬರ್ತಾನೆ, ಪಾತ್ರೆ ಬರ್ತಾನೆ. ಇನ್ನು ಹಾಲಲ್ಲಿ ಏನು ಇಟ್ಟಿದ್ದೀನಿ ಅದೆಲ್ಲ ತಗೊಂಡು ಎಲ್ಲ ಕ್ಲೀನ್ ಮಾಡಿದೆ. ದೋಸೆ ಇಟ್ಕೊಬಿಡೋಣ. ಅದೇ ಅವಾಗ ಇವಾಗ 12 ಗಂಟೆಲಿ ಎದ್ದಿರೋದು. ಬೆಳಗ್ಗೆ ತಿಂಡಿನ 12 ಗಂಟೆಗೆ ಹಾಕ್ಕೊಡ್ತಿದ್ದೀನಿ. ಹಿಂಗೆ ಹಾಕ್ಬೇಡ ಕಣೆ, ನೋಡಿ ಹಿಂಗೆ ಹಾಕ್ಬೇಡ ಅಂತವ್ರೆ. ನಾನು ಹಿಂಗೆ ಹಾಕ್ತೀನಿ. ಏನಕ್ಕೆ ಗೊತ್ತಾ ನಾವು ಎದ್ದಿದ್ದು? ಯಾಕ್ರಿ ಹಿಂಗೆ ಮಾತಾಡ್ತಾ ಇದ್ದೀರಾ? ನಿಜ ಸೀರಿಯಸ್ಲಿ ಹಾಕ್ತೀನಿ, ಸೀರಿಯಸ್ ಆಗಿ ಹಾಕ್ತೀನಿ. ಇನ್ನು ಫ್ರೆಂಡ್ಸ್ ನಮ್ಮ ಮನೇಲಿ ಬಂದಲ್ಲಿ ನಾನು ಯಾವಾಗಲೂ ಅಷ್ಟೇ ಅಡುಗೆ ಮನೇಲಿ ಇರ್ತಾರೆ. ಅವ್ರು ಬಂದು ಏನಾದ್ರು ಒಂದು ಕಾಮಿಡಿ ಮಾಡ್ತಾನೆ ಇರ್ತಾರೆ. ನಾನು ಹೋಗಿ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಅವರು ಎಷ್ಟು ಹೇಳಿದ್ರು ಕೇಳಲ್ಲ. ಫುಲ್ ಒಂಥರ ಹೆಂಗೆ ಅಂದರೆ, ನಾನು ಅಡುಗೆ ಮನೇಲಿ ಇದ್ದವರು ಅವರು ಏನಾದ್ರು ಒಂದು ಕಾಮಿಡಿ ಮಾಡಬೇಕು, ನಾನು ಅವ್ರಿಗೆ ಹೋಗ್ರಿ ಅಂತ ಅಂತಾನೆ ಇರಬೇಕು. ಇನ್ನು ಫ್ರೆಂಡ್ಸ್ ಹಂಗೆ ದೋಸೆ ಕೊಡ್ತಿದ್ದೆ ನಮ್ಮ ಮನೆಯವ್ರಿಗೂ ಕೂಡ. ಅವರು ಕೂಡ ಹೊರಗಡೆ ಕುತ್ಕೊಂಡು ತಿಂತಾಯಿದ್ರು. ನಾನು ಅವ್ರ ಜೊತೆ ಹಂಗೆ ಮಾತಾಡ್ತಿದ್ದೆ. ಟೈಮ್ ಆಗೈತೆ, 12 ಗಂಟೆಗೆ ಇವಾಗ ಎದ್ದಿದ್ದೀರಾ ಅಂತ ಅಂತಿದ್ದೆ. ನನ್ನ ಇಷ್ಟ ಹಂಗೆ ಹಿಂಗೆ ಏನು ಮಾಡಿದ್ವಿ, ನನಗೇನು ನಿನಗೇನು ಅಂದ್ಕೊಂಡು ಹಿಂಗೆ ಜಗಳ ಆಡ್ಕೊಂಡು ವಾದ ಮಾಡಿಕೊಂಡು ಮಾತಾಡಿಕೊಂಡು ದೋಸೆ ಅಂತೂ ಮುಗಿಸ್ದೆ ಕೊನೆಗೂ. ನಡೀರಿ ಮುಂದೆ. ಹಾಂ ಮನೇಲಿ ಇನ್ನೂ ಬಂದಿಲ್ಲ ಕಣ್ಮಗ್ನೇ, ಬಂದಿಲ್ಲ. ಇಲ್ಲಿ ಕಡೆ ತಿರ್ಗು ನೋಡೋಣ ಹೆಂಗೆ ಕಾಣ್ತಿದೆ ಅಂತ. ಸುಬ್ಬ ಯೋಗ ಬಾಯ್, ಬಿಟ್ಟೋಗ್ತೀನಿ. ಇವನು ಬೇಡ ನಮ್ಮ ಮನೆಗೆ. ನೀನು ಬೇಡ. ಮಳೆ ಬರ್ತೈತೆ ಚಿನ್ನಿ, ಮಳೆ ಬರ್ತೈತೆ. ಬೇಗ ಹೊಡ ಬರ್ಬೇಕೀಗ. ಬಂಗಾರಿ ಮಳೆ ಬಂತು ಓಡಿ. ಮಳೆ ಬಂತು ಈಗ, ಮಳೆ ಜೋರಾಗಿ ಬರುತ್ತೆ ಈಗ. ಅಲ್ಲಿ ನೋಡಿಲ್ಲ, ಹಾಯ್ ಮಾಡೀಗ.
ಅವ್ರ ಅಪ್ಪನಿಗೆ ಬೈತವನೆ. ಓಡು 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 ಬೇಗ, ನಿಧಾನ ನಿಧಾನ, ಬೆದ್ಬಿಡ್ತೀರಾ, ಆಮೇಲೆ ಬೀಳ್ತೀರಾ ಬೀಳ್ತೀರಾ, ನಿಧಾನ ನಿಧಾನ ಕಣಸ ಬಾ. ನೋಡಿ ರೋಡಲ್ಲೆಲ್ಲ ಆಟಾಡ್ಕೊಂಡು ಹೋಗ್ತಾರಾ, ಸೈಡಲ್ಲಿ ಹೋಗ್ಬೇಕು, ಗಾಡಿ ಬಂದರೆ ಗುದಿಸ್ಕೊಂಡು ಹೋಗ್ತಾರೆ. ನಿನ್ನ ಅವ್ರ ಅಪ್ಪನ ಜೊತೆ ಕೂಗಾಡ್ತಾವನೆ. ನೋಡಿ ನಡಿ, ಹತ್ತು ಮೇಲೆ ಹತ್ತು ಕೂಗಾಡಿ ಅಪ್ಪನ ಮಗನುವೆ. ನಡಿ ಹತ್ತು ಮೇಲೆ. ಕ್ಲಾಸಿಗೆ ಹೋಗ್ಬೇಕಾದ್ರೆ ಒಂಥರ ಬುಡಿ ಬುಡಿ ಆಯ್ತಾನೆ. ಕ್ಲಾಸಿಗೆ ಹೋಗಿ ಮುಂಚೆ ಇರಿ ಬಾ, ಐಸಪ್ಪನ ಕರ್ಕೊಂಬರೋಣ ಬಾ. ನೀವು ಹೋಯ್ತಿದ್ದೀರಾ ಈಗ? ನನ್ನ ತಂಗಿ ಬರ್ತಾವಳೆ, ಅದಕ್ಕೆ ಹೋಯ್ತಾವಳೆ. ಚಪ್ಲಿನ್ ಬೇಡ, ಹೋಗು ಮಗ್ನೆ, ಈ ಕಾರಲ್ಲಿ ಹೋಗೋದಲ್ವಾ. ಸರಿ ಬಾಯ್ ಚಿನ್ನಿ, ಬಂಗಾರಿ ಬಾಯ್ ಬಾಯ್. ಖುಷಿ ಎಲ್ಲರೂ ಹೋಗೋದಂದ್ರೆ. ಬರ್ತಾ ಇದ್ದಾಳೆ, ಹಂಗಾಗಿ ಕೆಂಗೇರಿ ಕರ್ಕೊಬರಕ್ಕೆ ಹೋಗ್ತಾ ಇದ್ದಾರೆ. ನನ್ನ ಮಗನೂ ಮತ್ತು ನಮ್ಮ ಯಜಮಾನರು ಹೋಗ್ತಾ ಇದ್ದಾರೆ. ಸೊ ಅವನು ಕಳ್ಸ್ಕೊಟ್ಟೆ, ಕರ್ಕೊಂಡೋಗಿ ಅವನು ಈಗ ಅವನ್ನ ಕ್ಲಾಸಿಂದ ಕರ್ಕೊಂಡೋಗಿ ಅವ್ನು ಇತ್ತು ಅಂದರೆ ನನಗೂ ಸ್ವಲ್ಪ ಫ್ರೀ ಆಗುತ್ತೆ ಅಂತ ಕಳಿಸ್ದೆ. ಅವನ್ನ ಏನೋ 1:10 ಟ್ರೈನ್ ಬರುತ್ತೆ, ಅಷ್ಟರಲ್ಲಿ 2 ಗಂಟೆ 2:15 ಬರ್ತಾರೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.